ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಫೋರ್ಸ್ಫುಲ್ಲಿ ನಮ್ಮ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಗುಂಪಿನ ರೈತರ ಒಂದು ಆರೋಪ. ಏನ್ ಹೇಳ್ತೀರಿ ಸರ್? ಇದು ಮೊನ್ನೆ ನಿಖಿಲ್ ಕುಮಾರಸ್ವಾಮಿಗೆ ನೇರ ಸವಾಲಾಗ್ತೀನಿ. ಅವ್ರು 21ಕ್ಕೆ ಬಂದು ಮನೆ ಭೇಟಿ ಕೊಡ್ತೀನಿ ಅಂತ ಹೇಳವ್ರೆ. ನಾವು ನೇರ ಸವಾಲಾಗ್ತಾ ಇದ್ದೀನಿ ನಿಖಿಲ್ ಕುಮಾರಸ್ವಾಮಿಗೆ, ಹಾಗೆ ನಮ್ಮ ಮಾಜಿ ಶಾಸಕರಾದ ಎ ಮಂಜಣ್ಣ ಅವ್ರಿಗೆ. ನಿಮಗೆ ತಾಕತ್ತಿದ್ರೆ ನಾವು ಕಾನೂನು ಸಲಹೆ ತಗೊಂಡೆ ನಾನು ಇನ್ನ 30 ವರ್ಷಕ್ಕೆ ತಳ್ಳಬಹುದೇ ಹೊರತು ಭೂ ಸ್ವಾಧೀನನ ನಿಲ್ಸಕ್ಕಾಗಲ್ಲ. ಇದೇನಿದು ಅಭಿವೃದ್ಧಿಗೆ ಮಾತ್ರನೇ ಸೀಮಿತ. ನಿಮ್ಗೆ ನೇರವಾಗಿ ಸವಾಲಾಗ್ತಾ ಇದ್ದೀನಿ. ತಾಕತ್ತಿದ್ರೆ ನಿಮಗೆ ಕಾನೂನು ಸಲಹೆ ಕೊಡೋರು ನಮಗಿನ ಹತ್ರದಲ್ಲೇ ಇರ್ತಾರೆ, ಅವ್ರನ್ನೇ ಕರ್ಕೊಬಂದು ಇದು ಮಾಡ್ಬೋದಲ್ಲ. ಇಲ್ಲಿ ಜನಗಳ ಮಧ್ಯೆನೇ ಪರ ವಿರೋಧ ಅಂತ ತಂದಿಕ್ಕಿ ಈ ಗಾಳಿಲಿ ಗುಂಡು ಹೊಡೆದ್ಬಿಟ್ಟು ಹೋಗ್ತೀರಿ. ಈಗ ಮಾನ್ಯ ಕುಮಾರಣ್ಣ ಅವರು ಕರ್ನಾಟಕ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳು ಒಬ್ಬರಾದ್ರೆ ಅವರು ಎಲ್ಲೂ ಇಷ್ಟು ದಿನ ಪ್ರೆಸ್ ಮೀಟ್ ಮಾಡವ್ರೆ, ಎಲ್ಲೂ ನಾನು ರೆಡ್ ಝೋನಿಂದ ತೆಗಿತೀನಿ ಅಂತ ಎಲ್ಲೂ ಹೇಳಿಲ್ಲ, ತೆಗಿಸ್ಕೊಡ್ತೀನಿ ಅನ್ನೋದೇನಿಲ್ಲ. ಇದು ನನ್ನ ಕನಸಿನ ಕೂಸು, ನನ್ನ ಪ್ರತಿಬಿಂಬನೆ ಅದು ಬಿಟ್ಟು ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈಯೋದು, ಆಮೇಲೆ ಪ್ರೆಸ್ ಮೀಟ್ ಕ್ಲೋಸ್. ಎಲ್ಲ ಪ್ರೆಸ್ ಮೀಟ್ 4-5 ಪ್ರೆಸ್ ಮೀಟ್ಗಳಲ್ಲೂ ಇದೇ ಆಗಿರೋದು. ಅವ್ರಿಗೆ ತಾಕತ್ತಿದ್ರೆ ಕಾನೂನು ಸಲಹೆ ಜನಗಳ ಮಾತ್ರ ಎಲ್ಲ ಮೀಡಿಯಾಗಳು ಅಲ್ಲೇ ಇರ್ತಾರೆ. ಆ ಕಾನೂನು ಸಲಹೆಗಾರ ಕಾನೂನು ತಜ್ಞರಲ್ಲೇ ಇದು ಮಾಡ್ಬಿಟ್ಟು ರೆಡ್ ಝೋನು ಇನ್ನ 30 ನಾವು ತಿಳಿದಂಗೆ ನಾವು ಸಲಹೆ ತಗೊಂಡಂಗೆ ಇನ್ನ 30 ವರ್ಷ ಆದ್ರೂ ಅದನ್ನ ತೆಗಿಯಕ್ಕಾಗಲ್ಲ, ತಳ್ಕೊಂಡು ಹೋಗ್ಬೋದೇ ಹೊರತು ಈಗ ಆಲ್ರೆಡಿ 20 ವರ್ಷ ಆಗದೆ. ನೀವು ಕಾನೂನು ಮಾತಾಡ್ತಾ ಇದ್ದೀರಿ, ಬಟ್ ಇನ್ನೋಸೆಂಟ್ ರೈತರಿಗೆ ಇದೆಲ್ಲ ಅರ್ಥ ಆಗಲ್ಲ. ಬಟ್ ಅವರು ನಮ್ಮ ವಂಶಾವಳಿ ಅಥವಾ ನಮ್ಮ ಹಿರಿಕರಿಂದ ಬಂದಿರುವಂತ ಭೂಮಿ, ಅದು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಜಮೀನಿಗಿಂತ ಹಣಕ್ಕೆ ಬೆಲೆ ಕೊಡ್ತಾ ಇದ್ದೀರಾ? ಹಣಕ್ಕೆ ಬೆಲೆ ಸರ್, ಹಣನೇ ಮೇನ್ ಇವತ್ತು ಈಗಿನ ವಾಸ್ತವ ಪ್ರಪಂಚದಲ್ಲಿ. ಬಟ್ ನಿಮಗೆ ಹಣ ಮೇನ್ ಆದ್ರೆ ಬೇರೆ ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರೈತರಿಗೆ ಬೇಡ, ನಮಗೆ ಹಣ ಬೇಡ, ನಮಗೆ ಭೂಮಿನೇ ಬೇಕು ಅಂತ ಹೇಳ್ತಾರೆ. 2 ವರ್ಷ ಕಟ್ಕೊಂಡು 2 ಮಕ್ಳಿಗೆ ಬಾಣ್ತನ ಮಾಡ್ಬಿಟ್ಟೆ, ಮದುವೆ ಮಾಡ್ಬಿಟ್ಟೆ ಅಂತ. ಇವತ್ತು ಒಂದು ಮದುವೆ ಮಾಡ್ಬೇಕು ಅಂದ್ರೆ ಮಿನಿಮಮ್ 50 ಲಕ್ಷ ಬೇಕು. 2 ವರ್ಷನಲ್ಲಿ ಕರೆದ್ಬಿಟ್ಟು ಇದು ಮಾಡ್ಬಿಡೋದಲ್ಲ. ಅಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೋರಾಟಗಾರರ ರೈತರ ಹೋರಾಟಗಾರರು, ರಿಯಲ್ ಎಸ್ಟೇಟ್ ಏಜೆಂಟು ಗುತ್ತಿಗೆದಾರರು, ಅವ್ರೇನ್ ಮಾಡ್ತಾರೆ, ಈಗ ಆಗೋದ್ರೆ ಅವ್ರಿಗೆ ಈಗ 60 ಲಕ್ಷದಿಂದ 95 ಲಕ್ಷ ರೂಪಾಯಿ ಗಂಟನು ಅವ್ರ ತಗೊಂಡು ಇಂಟರ್ಚೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪೂರ್ತಿ ಏನೋ ಆಗೋದ್ರೆ ಅವ್ರಿಗೇನು ಅವರ ವ್ಯವಸಾಯ, ಅದು ರಿಯಲ್ ಎಸ್ಟೇಟ್ ಅನ್ನೋದು ಅವ್ರ ವ್ಯವಸಾಯ. ನಮ್ದು ವ್ಯವಸಾಯ ಬಂದು ನಾವು ಹಸುನು ಇದೆ, ನಂದು 2 ಬ್ಯಾಚ್ ಹುಳ ಇದೆ. ನಾನು ಬೆಳಗ್ಗೆಯಿಂದ ಸೊಪ್ಪು ಕುದಿ ಸೊಪ್ಪಾಕೆ ಬಂದಿರೋದು. ಈಗ ಮೊನ್ನೆನೂ ಲಾಸ್ಟ್ 19ನೇ ತಾರೀಕು ಆಗ್ತೆ, ಮೊನ್ನೆ ಶನಿವಾರನೂ ಆಗ್ತೆ, ಈಗ ನಾಳೆ ತಿರ್ಗಾ ಹಣ್ಣಿದೆ. ನಮ್ದು ಕೆಂಶನ ದುಡ್ಡಿ, ಬೇಕಾದ್ರೆ ಹುಳಿ ಮನೇಲಿ ಎಲ್ಲ ಇದೆ, ಹೋಗಿ ನೋಡ್ಕೊ ಬನ್ನಿ. ಆ ಥರ ಒಟ್ಟಾರೆ ನೀವು ಭೂಮಿ ಕೊಡೋಕೆ ಒಪ್ಕೊಂಡಿದೀವಿ. ಯಾಕೆ ಒಪ್ಕೊಂಡಿದೀವಿ? ಇದು 30 ವರ್ಷ. ಇನ್ನು 30 ವರ್ಷ ಆದ್ಮೇಲೆ ಈ ರೇಟ್ ಏನೇ ಕಾನೂನು ಹೋರಾಟ ಮಾಡಿದ್ರು ಕೂಡ ಇನ್ನು 30 ವರ್ಷ ತಳ್ಳಬಹುದೇ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ. ಮೊನ್ನೆ ನಿಖಿಲ್ ಕುಮಾರಣ್ಣಂಗೂ ಮಂಜಣ್ಣನಿಗೂ ಮೊನ್ನೆ ಕುಮಾರಣ್ಣಂಗೂ ನೇರ ಸವಾಲಾಗ್ತಾ ಇದ್ದೀನಿ. ತಾಕತ್ತಿದ್ರೆ ಮೀಡಿಯಾಗಳು ಮುಂದೆ, ಜನಗಳ ಮುಂದೆ ನಾನು ತಕ್ಕೊಡ್ತೀನಿ ಅಂತ ಕಾನೂನು ಸಲಹೆ ತಜ್ಞರಿಂದನೇ ಇದು ಮಾಡ್ಲಿ. ಅದು ಬಿಟ್ಬಿಟ್ಟು ನೀವು ಗಾಳಿಲಿ ಗುಂಡು ಹೊಡ್ಕೊಂಡು ಹೋಗಿ ಇಲ್ಲಿ ಜನಗಳ ಮಧ್ಯೆ ತಂದಿ ಇಕ್ಕೋದು. ಈಗ ಜನಗಳಲ್ಲೇ ತಂದಿಕ್ಬಿಡೋದು. ಈಗ ಊರ ಅಣ್ಣ ತಮ್ಮದಿರುಗಳು, ಈಗ ನಾನು ಕೆಲವು ತಿಳ್ಕೊಂಡಿದ್ದೀನಿ. ನಾನು ಮೊದಲು ವಿರೋಧ ಇದ್ರಲ್ಲೇ ಇದ್ದೆ. ನಾನು ತಿಳ್ಕೊಂಡಾದ್ಮೇಲೆ ಅಲ್ಲಿ ಆಗಲ್ಲ ಅಂತ ಗೊತ್ತಾಯ್ತು. ಇನ್ನು ಎಷ್ಟು ಮಾಡಿದ್ರು ಅಷ್ಟೇ. ಆಮೇಲೆ ಕನ್ಸರ್ಟ್ ಅಕ್ಯುರೇಷನ್ ಇಂದ ಈ ರೇಟ್ ಕೊಡ್ತಿದ್ದಾರೆ. ಅದು ಮಂಜಣ್ಣಂಗೂ ಗೊತ್ತು, ನಮ್ಮ ನಿಖಿಲ್ ಅಣ್ಣಂಗೂ ಗೊತ್ತು. ಇವರು ವೋಟ್ ಬ್ಯಾಂಕ್ಗೋಸ್ಕರ ಇಲ್ಲಿ ಬಂದು ಅವರು ವ್ಯವಸಾಯ ಮಾಡ್ತಾವ್ರೆ. ಈ ವ್ಯವಸಾಯ ಯಾವ ವ್ಯವಸಾಯ? ವೋಟ್ ಕಿಲೋ ವ್ಯವಸಾಯ. ಒಂದ್ ಕೇಳ್ತೀನಿ, ಈಗ ಇದನ್ನ ಕೊಡೋದ್ರಿಂದ ರೈತರಿಗೆ ಕಷ್ಟ ಆಗಲ್ವಾ ಮುಂದೆ? ಕಷ್ಟ ಏನಿಲ್ಲ ಸರ್. ಈಗೇನ್ ಕಷ್ಟ ಇಲ್ವಾ? ಈಗ ಕಷ್ಟ ಇಲ್ವಾ? ಕಷ್ಟನೋ ಸುಖನೋ ತಮ್ಮ ಜಮೀನಲ್ಲಿ ತಮ್ಮ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡಿದ್ದಾರೆ. ಜಮೀನ್ ಕೊಟ್ಟು 2 ಕೋಟಿ ರೂಪಾಯಿ ಕೊಡ್ತಾರೆ. ಮುಂದೆ 2 ವರ್ಷ ಖಾಲಿ ಆಯ್ತು ಅಂದ್ರೆ ಮುಂದೆ ಏನು? ನಾವು ಶೇರಿಂಗ್ ಹೋಯ್ತಾ ಇದೀವಿ ಸರ್. ನಂದು 5 ಎಕರೆ ಭೂಮಿ ಇದೆ, ನಮ್ಮ ಅಪ್ಪ ಅಮ್ಮನ ಹೆಸರಲ್ಲದೆ. ಇನ್ನ ನಾವು ಅಪ್ಪ ಅಮ್ಮನ ಮಕ್ಳಿಗೆ ನಮ್ಮ ಹೆಸರಲ್ಲಿ ಇಲ್ಲ, ನಮ್ಮ ಅಪ್ಪ ಅಮ್ಮನ ಹೆಸರಲ್ಲೇ ಇರೋದು. 5 ಎಕರೆ ಇದೆ. ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಇಸ್ಕೊಂಡು, ನಾವು ಒಂದು ಅರ್ಧ ಎಕರೆ ದುಡ್ಡು ಇಸ್ಕೊಂಡು 4.5 ಎಕರೆ ಪೂರ್ತಿ, 2.5 ಎಕರೆ ರೆಸಿಡೆಂಟಲ್ಲಿ, 2 ಎಕರೆ ಕಮರ್ಷಿಯಲ್ ಜಾಗ 45 ಅಷ್ಟು ಪರ್ಸೆಂಟೇಜ್ ಇಸ್ಕೊಂಡು ಆ ಥರ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ.
ಜನಗಳು ನಿಮ್ಗೆ ಏನೇ ಡೌಟ್ ಇದ್ರು ಯಾವುದೇ ರಾಜಕೀಯ ಮುಖಂಡರನ್ನ ದೂರ ತಳ್ಳಿ ನಿಮ್ಮ ಬೇಡಿಕೆಗಳನ್ನ ಹೋಗಿ LGBD ಆಫೀಸಲ್ಲಿ ಕೇಳಿ, ಇಲ್ಲ ಕಾನೂನು ತಜ್ಞರಲ್ಲಿ ಕೇಳ್ಕೊಳ್ಳಿ. ರಾಜಕೀಯರಿಂದ ಹೋದ್ರೆ ಮನೆ ಹಾಳು ಮಾಡ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಯಾವ ಕುಮಾರಣ್ಣನೂ ಬರಲ್ಲ, ಯಾವ DK ಶಿವಕುಮಾರಣ್ಣನೂ ಬರಲ್ಲ, ಯಾರು ಬರಲ್ಲ. ಎಲ್ಲ ಅವ್ರವ್ರ ಬುದ್ಧಿವಂತರೆ. ಜನಗಳು ರಾಜಕೀಯದಿಂದ ಹೋದ್ರೆ ನಮ್ಮ ಮನೆ ಹಾಳು ಮಾಡ್ಕೋತೀವಿ ಅಷ್ಟೇ. ಈಗ ಆಲ್ರೆಡಿ 20 ವರ್ಷದಿಂದ ನಾವು ತಿಂತಾ ಇದೀವಿ ಸರ್. ಪೂರ್ವ ಈಗ ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ 5 ಕಿಲೋಮೀಟರ್ ಬೈರ್ಮಂಗ್ಲೆಯಿಂದ. ಈ ಕಡೆ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಏಷ್ಯಾದಲ್ಲೇ ಪ್ರಥಮ, ಫಸ್ಟು. ಈಗ ಇಲ್ಲಿ ಕೆಲವು ಹೋರಾಟಗಾರರು, ಫಸ್ಟ್ ಬೆಂಚ್ ಹೋರಾಟಗಾರ ಅವ್ರೆ, ಅವ್ರ ಮನೇಲಿ ಅವರು ಇಲ್ಲಿಗೆ ಬಿಗ್ಗಿಯಾಗಿ ಕೇಮೆ ಮಾಡ್ತಾ ಇದ್ರೆ ಮನೆಗಳಲ್ಲಿ ಟೈಮ್ ಇರಲ್ಲ. ಟೈಮ್ ಇದ್ರೆ ಎಲ್ಲಿ ಬಂದ್ ಮಾಡಕ್ಕಾಯ್ತದೆ ಆ ವ್ಯವಸಾಯ? ನನಗೆ ಗೊತ್ತೋದು, ಯಾಕೆಂದ್ರೆ ನಾನು ಅಲ್ಲಿ ಈಗ ನಾನು ರೇಷ್ಮೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಹಸಿನ ನೋಡ್ಕೋತಾರ, ನಾನು ರೇಷ್ಮೆ ನೋಡ್ಕೋತಾ ಇದ್ದೀನಿ. ಯಾಕೆ ನನಗೆ ಅದು ಗೊತ್ತು. ಈ ಟೈಮ್ ಇದ್ರೆ ಅಲ್ಲಿ ಕೆರ್ಕೊಳಕ್ ಪುರ್ಸೋತಿರಲ್ಲ ಸರ್.